ರಾಮ ಐತಾಳರ ಮನೆ ಇರುವುದು ಅಳುವೆ ಬಾಗಿಲಿನಿಂದ ಬಡಗು ದಿಕ್ಕಿಗೆ. ಅಲ್ಲಿ ಕಡಲಿನ ನೀರಿಗೆ ಕಾಲು ಹಾಕುವುದು ಸರಿಯೇ, ಯಮರಾಯನಿಗೆ ಸುಂಕ ತೆರುವುದು ಸರಿಯೇ. ಬಲು ದೂರದ ಕಾಡುಗಳಿಂದ ಹರಿದು ಬರುವ ನದಿಯ ನೀರು ಮಳೆಗಾಲದಲ್ಲಿ ಕಟ್ಟಿಗೆ ಮರಗಳನ್ನು ಬಹಳವಾಗಿ ತೇಲಿಸಿಕೊಂಡು ಬರುತ್ತದೆ. ಅದನ್ನು ಹೋಗಿ ಹಿಡಿದು ತರುವ ಕೆಲಸ ಸುಲಭದ್ದಲ್ಲ. ಹಾಗೆ ಮಾಡುವುದಕ್ಕೆ ಅಳುವೆಯನ್ನು ಬಿಟ್ಟು ಮತ್ತು ಉತ್ತರಕ್ಕೆ 2 ಮೈಲು ದೂರದ ಕಡಲು ಕಿನಾರೆಗೆ ಹೋಗಬೇಕು. ಎಂತೆ ಮಳೆಯೇ ಬರುತ್ತಿರಲಿ, ಲಕ್ಷಿಸದೆ ಬೆಳಗಿನ ಜಾವವೇ ಮನೆಯಿಂದ ಹೊರಟು ಸಮುದ್ರದ ದಂಡೆಯಲ್ಲಿ ಕಾದು ನಿಂತರೆ ಎದುರಿಗೆ ವರುಣದೇವರು ಏನು ತರುತ್ತಾರೆ ಎಂದು ಕಾಣುವುದು. ಮರದ ಗೆಲ್ಲು ಬರುವುದುಂಟು, ದೊಡ್ಡ ಮೋಪೆ ಬರುವುದುಂಟು. ಕಣ್ಣಿಗೆ ಮರದ ಕುಡಿ ಕಂಡೊಡನೆ ನೀರಲ್ಲಿ ಧುಮುಕಿ ತೆರೆಗಳಲ್ಲಿ ಏರಿ ಇಳಿದು ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ತುಸು ಕುಳಿತರೆ ಅವಾಗಿ ನೆಲಕ್ಕೆ ಬಳಿದು ಬರುತ್ತವೆ. ಆದರೆ ಆಗ 10 ನರಬಕಗಳು ಅವನ್ನೇ ಕೈಹಾಕಿ ನನ್ನದು ತನ್ನದು ಎನ್ನುವುದಿಲ್ಲವೇ. ಹಾಗಾಗಿ ಮುಂದೆ ನೀರಲ್ಲಿ ಈಜಿ ಆರಬಲ್ಲವರಿಗೆ ಮಾತ್ರ ಕಟ್ಟಿಗೆಯ ಲಾಭ. ಈ ಕೆಲಸದಲ್ಲಿ ಪಾರ್ವತಿಗಿಂತ ಸರಸ್ವತಮ್ಮ ಗಂಡಿನ ಗಂಡು. ಹೀಗೆ ಕಟ್ಟಿಗೆ ಸಂಪಾದನೆಯ ಕೆಲಸಕ್ಕೆ ಐತಾಳರೂ ಹೋಗುತ್ತಾರೆ. ಅವರು 3 ಮಂದಿ ಭಟರು ನಿಂತರೆ ತಿಂಗಳ ಕೆಲಸ 15 ದಿವಸಗಳಲ್ಲಿ ಆಗದೇನು. ಒಂದು ದಿವಸ ಬಲು ಸ್ವಾರಸ್ಯವಾದ ಕತೆ ನಡೆಯಿತು. ಮೂವರು ಮುಂಜಾನೆ ಎದ್ದು ಕಡಲ ದಡವನ್ನು ಸೇರಿದ್ದರು. ಇವರಂತೆ ಬೆಳಗು ಹರಿಯುವಾಗಲೇ 10-50 ಮಂದಿ ಅಲ್ಲಿ ಕಾದಿದ್ದರು. ಆಗಷ್ಟೇ ಹೊಳೆಗಳಲ್ಲಿ ನೆರೆ ತುಂಬಿ ಬಂದ ಸಮಯ. ನೆರೆಯ ಕಾಲದಲ್ಲಿ ಮರಗಳು ಬರುವುದು ಜಾಸ್ತಿ. ಆದರೆ ಗಾಳಿಯ ಬಡಿತ, ಮಳೆ ಹೊಡೆತ ಅವು ಜಾಸ್ತಿಯೇ. ಅದರಲ್ಲಿ ಕಡಲಿಗೆ ಇಳಿದರು. ಮೊಣಗಂಟಿನಷ್ಟು ನೀರಲ್ಲಿ ನಿಂತು ಗಿಡುಗನ ಕಣ್ಣು ಹಾಕಿ ಎದುರು ನೋಡುತ್ತಿದ್ದರು. 100 ಗಜಕ್ಕೆ ಮುಂದೆ ಕಟ್ಟಿಗೆಯಂತೆ ಕಪ್ಪಾದ ಒಂದು ತುಂಡು ತೇಲಿ ಬರುತ್ತಿತ್ತು. ಐತಾಳರು ತೆರೆಗಳನ್ನು ಹಾದು ಈಜಿ ಅಲ್ಲಿ ಹೋಗಿ ಕೈಹಾಕಿ ಹೊರಟರು. ಅರ್ಧ ಗಳಿಗೆ ಸಾಹಸ ಮಾಡಿ ದಂಡೆಗೆ ಸಮೀಪಿಸಿದರು. ಕೈಬಿಟ್ಟರು. ಕೊನೆಯ ತೊರೆಯೊಂದು ಇವರು ತಂದ ಮರವನ್ನು ಮರಳಿನ ದಿಣ್ಣೆಗೆ ಉರುಳಿಸಿತು. ಅದರ ಭಾರದ ಮೇಲಿಂದ ಏನಾದರೂ 50 ಹೊರೆಯಾಗುವಷ್ಟು ಕಟ್ಟಿಗೆ ಒಂದೇ ದಿಮ್ಮಿಗೆ ಬಂದಿತೆಂದು ಊಹಿಸಿದ್ದರು. ಈಗ ನೋಡುತ್ತಾರೆ, ಎಳೆದು ತಂದದ್ದು ಮರವನ್ನಲ್ಲ, ಸತ್ತು ತೇಲುತ್ತಿದ್ದ ಒಂದು ಕೋಣನ ಹೆಣವನ್ನು. ಇವರು ಕೈ ಹಾಕಿದ್ದು ಮರದ ರೆಂಬೆಗಲ್ಲ, ಬದಲು ಅದರ ಕೊಂಬೆಗೆ. ಸುತ್ತಲಿದ್ದವರು ನಕ್ಕು ಬಿಟ್ಟರು. ಅವರ ಜತೆಗೆ ಪಾರ್ವತಿಗೂ ಇಡಿಸದ ನಗು ಬಂದಿತು. ಐತಾಳರು ಚಕಾರ ತೆಗೆಯಲಿಲ್ಲ. ಮನೆಗೆ ಬಂದ ಮೇಲೆ ತಮ್ಮ ಅವತಾರವನ್ನೆಲ್ಲ ಬಿಡಿಸಿಬಿಟ್ಟರು. 3 ತಿಂಗಳ ತನಕ ಪಾರ್ವತಿ ಅದನ್ನು ನೆನೆದು ಕಣ್ಣೀರಿಂದ ಜಗುಲಿಯನ್ನು ತೊಯ್ದುದುಂಟು. ಅವರ ಕಟ್ಟಿಗೆ ಸಂಪಾದನೆಯ ಆಟ ಇಂಥದು. ಒಂದೆರಡು ಬಾರಿ ಸರಸ್ವತಿಯು ಪಾರ್ವತಿಯ ಜೊತೆಯಿಂದ ಜಲಸಂಧಾನ ನಡೆಸಿದ್ದುಂಟು. ಐತಾಳರು ಹೋಗಿ ಅವರನ್ನು ಕಡಲಿನಿಂದ ಎಳೆದು ತರಬೇಕಾಯಿತು. ಆದರೂ ಸಾವಿಗೆ ಅಂಜಿ ಕೆಲಸ ಬಿಡಲು ಬಂದೀತೆ. ಹೀಗೆ ಗಳಿಸಿದ ಅಡರು ಗೆಲ್ಲು ಮರವನ್ನು ಮನೆಗೆ ಆಗಾಗಲೇ ಹೊತ್ತು ತಂದು ಬಿಸಿಲಿಗೆ ಹರವಬೇಕು. ಬಿಸಿಲು ಬಂದರೆ ಹರವುವುದು, ಮುಗಿಲು ಕವಿಯುವುದರೊಳಗಾಗಿ ತಿರುಗಿ ಒಟ್ಟುಗೂಡಿಸುವುದು. ಅದು ಹೇಗಿದ್ದರೂ ಸೆಕೆಗಾಲಕ್ಕೆ ತೊಂದರೆಯಿಲ್ಲ. ಆದರೆ ಮಳೆಗಾಲದಲ್ಲೋ ಉರಿಸುವ ಫಜೀತಿ ಹೇಳತೀರದು. ಅಡರುಗಳನ್ನೆಲ್ಲ ತಂದು ಒಲೆಯ ದಂಡೆಯ ಮೇಲೆ ಹರವಿ ಒಣಗಿಸಬೇಕು. ಕಾರು ಆಷಾಢಿ ತಿಂಗಳುಗಳಲ್ಲಿ ಎಷ್ಟು ಬಿಸಿಲು ಬಂದೀತು, ಕಟ್ಟಿಗೆ ಏನು ಒಣಗೀತು. ಆದರೆ ಅದೇ ಹಸಿ ಕಟ್ಟಿಗೆಯನ್ನು ನಂಬಿ ಅವರು ಬದುಕಬೇಕು. ಮಣೂರವರೂ ಸರಿಯೇ, ಕೋಡಿಯವರೂ ಸರಿಯೇ. ಸ್ವಂತ ಹಾಡಿ ಇಲ್ಲವಾದರೆ ಹೀಗೆ ಹಸಿ ಕಟ್ಟಿಗೆ ಉರಿಸಿ ಉರಿಸಿಯೇ ಮಳೆಗಾಲದ ಬೆಂಕಿ ಮಾಡುವುದು ರೂಢಿ. ಊರಿನ ಹೆಂಗಸರ ಕಣ್ಣನ್ನು ನೋಡಿಯೇ ಯಾರ ಮನೆಯಲ್ಲಿ ಕಟ್ಟಿಗೆ ಇದೆ, ಯಾರಿಗೆ ಇಲ್ಲ ಎಂದು ನಿಮಿತ್ಯ ಹೇಳಬಹುದು. ಈ ಒಂದನ್ನು ಸ್ಮರಿಸಿಕೊಂಡೆ. ಪಾರ್ವತಿ ಚಿಕ್ಕದಿರುವಾಗ ಅವಳ ತಂದೆ ನಾರಾಯಣಮಯ್ಯರು ನನ್ನ ಮಗಳಿಗೆ ಈ ಕರಾವಳಿ ಬೇಡ, ಅವಳನ್ನ ಮೂಡಲಾಗೆ ಕೊಟ್ರೆ ಕಟ್ಟಿಗೆಗಾದರೂ ಸುಖವಷ್ಟೆ ಎಂದು ತಿಳಿದಿದ್ದರು. ಅದರಿಂದಲೇ ವಡ್ಡೆರ್ಸೆ, ಬೇಳೂರುಗಳಲ್ಲಿ ತನ್ನ ಮಗಳಿಗೆ ಎಲ್ಲಾದರೂ ಗಂಡು ಹುಟ್ಟಿರಬಹುದು ಎಂದು ಯೋಚಿಸಿಕೊಂಡೇ ಇರುತ್ತಿದ್ದರು. ಆದರೆ ಕೊನೆಗೂ ಉಪ್ಪು ನೀರಿನ ಋಣ ತಪ್ಪಲಿಲ್ಲ ಎಂಬ ಹಾಗೆ ಮಣೂರಿನಿಂದ ಕೋಡಿಗೇನೆ ಬಂದಳು ಆಕೆ. ಕಟ್ಟಿಗೆ ಕೂಡಿಸಿದರೆ ಮನೆಗೆಲಸ ಮುಗಿಯಿತೇನು?
ಊಟ ಆದಂತೇನು? ಶೂದ್ರರಾದರೆ ಮಳೆ ಗಿಳಿ ಮೀನು ಗೀನು ಹಿಡಿದು ತರಬಹುದು. ಬ್ರಾಹ್ಮಣ ಜನ್ಮ ಬಂದ ಮೇಲೆ ಹಸ್ರುವಾಣಿ ತಿಂದೇ ಸಾಯ್ಬೇಕು ಎಂದು ಬ್ರಹ್ಮ ಹಣೆಯ ಮೇಲೆ ಬರೆದ ಮೇಲೆ ಅದನ್ನು ಬೆಳೆಯಿಸಬೇಡವೇ? ಐತಾಳರ ಪೌರೋಹಿತ್ಯದಿಂದ ಕಾಯಿ ಅಕ್ಕಿಗಳಿಗೆ ಕೊರತೆಯಿಲ್ಲ. ಹಸುರುವಾಣಿಯು ಆಗಾಗ ಬರುತ್ತದೆ. ಆದರೆ ಎಂಥ ಹಸುರುವಾಣಿಯದು? ಹಣ್ಣು ಸೌತೆಕಾಯಿ. ಯುಗಾದಿಯಿಂದ ಮಳೆಗಾಲ ಮುಗಿಯುವವರೆಗೂ ಒಂದೇ ರಾಗ. ಸೌತೆ ಸೌತೆ. ಮನೆಯ ಕಂಬಕ್ಕೂ ಅದು ತೂಗಿಕೊಂಡಿದೆ, ನೇಲೆಗೂ ತೂಗಿದೆ, ಜಂತಿಗೂ ಅದನ್ನೇ ತೂಗು ಹಾಕಲಾಗಿದೆ. ತಿಂದು ಹೀಕರಿಣೆ ಬರುತ್ತದೆ ಆ ಸೌತೆಕಾಯಿಯನ್ನು. ಅದಕ್ಕೆಂದು ಅವರ ಮನೆಯ ಮೂಡಲಿಗಿರುವ 5 ಆನೆ ಗದ್ದೆಯಲ್ಲಿ ಹುರುಳಿ ಕಿತ್ತ ಮರುದಿನ ಗದ್ದೆಯ ಸೆಟ್ಟೆಗಳನ್ನು ಕಿತ್ತು 4 ಸುತ್ತು ಧರೆ ಏರಿಸುವ ಕೆಲಸ ಸರಸ್ವತಿ ಪಾರ್ವತಿಯರಿಗೆ. ಆ ಧರೆಯ ಮೇಲೆ ಮಣ್ಣು ಮುದ್ದೆ ಮಾಡಿ ಅದಕ್ಕೆ ಮುಳ್ಳು ಬೇಲಿ ಕುತ್ತದಿದ್ದರೆ ಒಳಗೆ ಹಸುರು ಉಳಿಯಕ್ಕಿಲ್ಲ. ಇಂಥ ಕೆಲಸಗಳಲ್ಲಿ ಸರಸ್ವತಿ ಪಾರ್ವತಿಯರು ಒಬ್ಬರಿಗಿಂತಲೂ ಒಬ್ಬರು ಮೇಲು. ಸರಸ್ವತಿಯಂತೂ ಹಾರೆ ಹಿಡಿಯುವುದಕ್ಕೂ ಹಿಂದಲ್ಲ. ಮೊದಲು ಹಿತ್ತಲ ಬೇಲಿಯಾಯಿತೆಂದರೆ ಮುಂದೆ ಮಡಿ ಮಾಡಿ ಬೆಳೆಯಿಸಿದ ಗಿಡವೇ ದೊರೆತರೆ ಸುಲಭವೇ ಆಯಿತು. ನೆಲದಲ್ಲಿ ಏರಿ ಹೊಡೆದು ಅವನ್ನು ನಡುವುದು, ಸುಡುಮಣ್ಣು ಬೂದಿಗಳನ್ನು ತಂದು ಅವುಗಳ ಬುಡಕ್ಕೆ ಹಾಕುವುದು. ಅಲ್ಲೇ ಹಿತ್ತಲಿನ ಬಳಿಯಲ್ಲೊಂದು ನೀರಿನ ಗುಮ್ಮಿ ಇದೆ. ಅದರಿಂದ ನೀರನ್ನು ಎತ್ತಿ ಹೊತ್ತು ತಂದು ಗಿಡಗಳಿಗೆ ಎರೆಯುವುದು. ಹೆಚ್ಚಾಗಿ ಈ ಕೆಲಸ ಸಾಯಂಕಾಲ ನಡೆಯುತ್ತದೆ. ಐತಾಳರು ಅಪೂರ್ವಕ್ಕೆ ಪಾರ್ವತಿ ಸರಸ್ವತಿಯರ ಬೆಂಬಲಕ್ಕೆ ನಿಲ್ಲುತ್ತಾರೆ. ಬೆಳಿಗ್ಗೆ ಐತಾಳರಿಗೆ ಅವಕಾಶವಾಗುವುದಿಲ್ಲ. ಅವರೇ ಬೆಳಿಗ್ಗೆ ಎದ್ದು ಹಲ್ಲು ಉಜ್ಜಲು ತೊಡಗಿದರೆ 16 ಮಾವಿನ ಎಲೆಗಳು ಬೇಕು. ಅಷ್ಟನ್ನೆಲ್ಲ ತಿಕ್ಕಿ ತಿಕ್ಕಿ ಸವೆದು ಎಸೆದರೆ ಮುಂದೆ ಮುಖ ತೊಳೆದು ಮನೆ ಮುಂಗಡೆ ಕೆರೆಯಲ್ಲಿ ಸ್ನಾನಕ್ಕೆ ಇಳಿಯುತ್ತಾರೆ. ಮೊದಲಿಗೆ ಮೂಗು ಹಿಡಿದು ಮೂಡಲಿಗೆ ಮುಖ ಹಾಕಿ ಮುಳುಗಿ ಎದ್ದರೆ ಮುಂದೆ ಮೈ ತಿಕ್ಕುವ ರಭಸ. ಮಂತ್ರದ ಆರ್ಭಟೆ ಒಂದೇ ಸಮನೆ ನಡೆಯುತ್ತದೆ. ಶುಕ್ಲಾಂಬರಧರಂ ವಿಷ್ಣುವಿನಿಂದ ತೊಡಗಿ ಆಕಾಶ ತತ್ಪೀಪಂ ಸ್ತೋಯಂ ತನಕ ಮರೆತಾಗಲೆಲ್ಲ ತಿರುಗಿ ತಿರುಗಿ ಬುಡದಿಂದಲೇ ತೊಡಗುವ ಜಪ ಮುಗಿಯಬೇಕು. 108 ಗಾಯತ್ರಿ, 108 ಅಷ್ಟಾಕ್ಷರಿ, 108 ಪಂಚಾಕ್ಷರಿ ಜಪಗಳನ್ನು ಮುಗಿಸಿಯೇ ಮೇಲಕ್ಕೆ ದಂಡೆಗೆ ಬರಬೇಕು. ಒದ್ದೆ ಪಂಚೆಯನ್ನು ಸುತ್ತಿಕೊಂಡು ದೇವರ ಮನೆಗೆ ಹೋಗುತ್ತಾರೆ. ಇಷ್ಟಕ್ಕೆ ಹೊತ್ತು ಜಾವವಾಗುತ್ತದೆ. ಮನೆಯವಳು ನೆಲ ಸಾರಿಸಿ ಹಿತ್ತಲು ಕೆಲಸ ಮುಗಿಸಿ ಅವಸರದಲ್ಲಿ ಮಿಂದು ನೈವೇದ್ಯಕ್ಕೆ ಅಕ್ಕಿಯನ್ನು ನೆನೆಯಿಸಿ ಕೊಡಬೇಕು. ಐತಾಳರ ಮನೆಯ ದೇವರದೊಂದು ಒಳ್ಳೆಯ ಗುಣ. ಅಕ್ಕಿ ನೆನೆಯಿಸಿ ತೋರಿಸಿದರೆ ಸಾಕು, ಅನ್ನದ ನೈವೇದ್ಯ ಅವನಿಗೆ ಬೇಕಿಲ್ಲ. ದೇವರ ಪೂಜೆ ಮುಗಿಯುವುದೇ ತಡ. ಐತಾಳರು ಪೌರೋಹಿತ್ಯದ ವೇಷ ಧರಿಸಿದರು. ಹೊರಗೆ ಹೊರಟರು. ನಡುವಿನ ಒಂದು ಪಾಣಿ ಪಂಚೆ ಬಿಗಿದು ತಲೆಗೊಂದು ಹಸಿರು ದಾವಳಿ ರುಮಾಲೆ ಏರಿಸುತ್ತಾರೆ. ಕೊರಳಲ್ಲಿ ಸಣ್ಣ ರುದ್ರಾಕ್ಷಿ ಸರ, ಕೈಯಲ್ಲಿ ಉದ್ದದ ಕಾಲು ಕೊಡೆ. ಪೌರೋಹಿತ್ಯ ಇರುವ ದಿವಸ ಪಾರ್ವತಿಗೆ ತುಸು ಸುಖ. ಅಡಿಗೆಯ ಅವಸರವಿಲ್ಲ. ಅನ್ನ ಬೆಂದಾಗ ಆಯಿತು, ಊಟ ಆದಾಗ ಆಯಿತು. ಪೌರೋಹಿತ್ಯ ಇಲ್ಲದ ದಿವಸ ದೇವರ ಪೂಜೆ ಮುಗಿದು ನೈವೇದ್ಯದ ಅಕ್ಕಿ ಹೆಸರು ನೀರನ್ನು ಸೇರಿಸುವ ಮೊದಲೇ ಐತಾಳರಿಗೆ ಚೆರಿಗೆ ಕಾಯುತ್ತದೆ. ಈ ಅವಸರದ ಅಡಿಗೆ ಮಾಡುವುದೆಂದರೆ ಪಾರ್ವತಿಗೆ ಕೈಕಾಲು ಬಿಟ್ಟು ಬಿಟ್ಟು ಬರುತ್ತದೆ. ಕಡೆಯುವ ಕಲ್ಲು ಗಡಗಡ ಆಗುವಾಗಲೇ ಏನ್ ಮಹಾ ಅಡಿಗೆ ಅಪ್ಪ ಇದು ಎನ್ನುತ್ತಾರೆ. ಒಗ್ಗರಣೆ ಚುಯುಮ್ ಅನ್ನುವುದರೊಳಗೆ ಎಲೆಯನ್ನು ಮಣೆಯನ್ನು ಇರಿಸಿಕೊಳ್ಳುತ್ತಾರೆ. ಮತ್ತು ಅಡಿಗೆ ತಡವಾದರೆ, ಏನೋ ನೆನೆ ಮಧ್ಯಾಹ್ನ ಉಂಡ್ರೆ ಮುಂದಿನ ವಾರಕ್ಕೋ ಹಸುವು ತಟ್ಟೋದಿಲ್ಲ ಅಂತ ತಿಳ್ಕೊಂಡಿದ್ಯಾ ಎನ್ನುತ್ತಾರೆ. ಹೀಗಾಗಿ ಪೌರೋಹಿತ್ಯಕ್ಕೆ ರಜೆ ಇರುವ ದಿವಸ ಸರಸ್ವತಿಯು ನಾದಿನಿಗೆ ನೆರವಾಗುತ್ತಾಳೆ. ಅವಳು ಇದ್ದರೆ ಅಣ್ಣನ ಗಂಟಲು ಅಷ್ಟು ಬಿರಿಯುವುದಿಲ್ಲ. ಅಡಿಗೆಯಾಯಿತೆ ಎಂದು ಅವರು ಅವಸರ ಮಾಡಿದರೆ, ಅಣ್ಣ ಹಿತ್ಲುಗೋಗ್ಬಾ, ದನ ಬಂತೋ ಏನೋ ಎಂದು ಕೆಲಸ ಹಚ್ಚುತ್ತಾಳೆ. ಮಧ್ಯಾಹ್ನದ ಊಟ ಹಾಗೂ ಹೀಗೂ ಮುಗಿಯಿತೆಂದರೆ ತಿರುಗಿ ಮನೆಗೆಲಸ, ಹೊಲಗೆಲಸಗಳಿವೆ. ಸಂಸಾರ ಎಂದ ಮೇಲೆ ಯಾವುದುಂಟು ಯಾವುದಿಲ್ಲ. ಬಿಸಿಲು ಇಳಿದುದನ್ನ ಕಂಡು ದನಕರು ಮೇಯಿಸಬಹುದು. ನದಿಯ ಕೆಸರು ಸೆಟ್ಟೆಗಳನ್ನು ಹೊತ್ತು ತಂದು ಅವರ ಸ್ವಂತ ಸಾಗುವಳಿಯ 3 ಮಡಿ ಗದ್ದೆಗಳಿಗೆ ಹಾಕಬಹುದು. ಅದೂ ಮುಗಿದಿದ್ದರೆ ಸ್ವಂತ ಅಗೇಡಿ ಇಲ್ಲವೇ? ಆ ಭತ್ತದ ಸಸಿಗಳಿಗೆ ಸಂಬಳಿಗೆಯಿಂದ ನೀರು ಹಾಕಬೇಕು. ಇಷ್ಟಾಗುವಾಗ ಬೈಯಾಗುತ್ತದೆ. ಮೇಯಲು ಬಿಟ್ಟ ದನಗಳು ಹಟ್ಟಿಯನ್ನು ಸೇರುತ್ತವೆ. ಕರು ತಿನ್ನುವ ಮೊದಲೇ 4 ಬೊಟ್ಟು ಹಾಲನ್ನು ಹಿಂಡಬೇಕು. ಅವಕ್ಕೆ ಮೈಲಿಗೆಯಲ್ಲಿರುವಾಗಲೇ ಅಚ್ಚುಕ್ಕು ಬಾಯರು ಹಾಕಿ ಬಳಿಯ ಸ್ನಾನ ಮಾಡಿ ಮಡಿ ಮಾಡಿಕೊಂಡು ದೇವರ ಕರುಣೆಯಲ್ಲಿ ಕಂಚಿನ ಕಾಲು ದೀಪ ಉರಿಸಬೇಕು.
ಇನ್ನು ರಾತ್ರಿ ಏನ್ ಬೇಯಿಸ್ಲಿ ಎಂಬ ಯೋಚನೆ ತೊಡಗುತ್ತದೆ. ಜೀವದ ಒಂದು ಸಾಮಾನ್ಯ ದಿವಸ. ಸರಸ್ವತಿಗೂ ಅಷ್ಟೇನೆ. ಪಾರ್ವತಿಯ ಮದುವೆಯಾಗಿ ಮೈ ನೆರೆದು ಗಂಡನ ಮನೆಯನ್ನು ಸೇರಿದ ಬಳಿಕ ಇದೆಲ್ಲ ಅವಳಿಗೆ ನಿತ್ಯದ ಉಸಿರು. ಆಕೆ ಮದುವೆಯಾದ ಮೇಲೆ ತಂದೆಯ ಮನೆಗೆ ಹೋದದ್ದುಂಟು. ಆಗಲೂ ಇಷ್ಟೇನೆ ಕೆಲಸ. ಒಂದು ವ್ಯತ್ಯಾಸ, ಅಲ್ಲಿ ತಂದೆ ಮಗಳು ಇವೇ ಕೆಲಸಗಳನ್ನು ಮಾಡಿದರೆ ಇಲ್ಲಿ ಅತ್ತಿಗೆ ನಾದಿನಿಯರು ಮಾಡಬೇಕು. ಐತಾಳರು ಬರುತ್ತಾರೆ, ಬಂದೇ ಬಂದಾರು ಎಂಬ ನಿಶ್ಚಯವೂ ಇಲ್ಲ, ನಿರೀಕ್ಷೆಯೂ ಇಲ್ಲ. ಅವರಷ್ಟು ಮಾಡುವುದೇ ದೊಡ್ಡದು ಎಂದು ಪಾರ್ವತಿಗೆ ಗೊತ್ತು. ಇದೆಲ್ಲ ಹಳೆಯ ನೆನಪು. ಈ ದಿನ ಪಾರ್ವತಮ್ಮ ಹೊಳೆಯ ಸಮೀಪಕ್ಕೆ ಬಂದು ಮಳೆ ನೀರು ಏರಿದುದರಿಂದ ಅಷ್ಟು ದೂರದಲ್ಲಿ ನಿಂತು ನೋಡುತ್ತಿದ್ದಾಳೆ. ಅವಳ ಜತೆಯಲ್ಲಿ ನೆರಳಿನಂತ ಅತ್ತಿಗೆ. ಮಳೆ ಒಂದೇ ಸಮನೆ ಬಡಿಯುತ್ತಿದೆ. ಮೈಗಳಿಗೆ ವಸ್ತ್ರ ಅಂಟಿಕೊಂಡಿವೆ. ಆ ಚಳಿಯಲ್ಲಿ ಅವರಿಬ್ಬರು ಕೈ ಕಟ್ಟಿಕೊಂಡು ಒಬ್ಬರು ಇನ್ನೊಬ್ಬರ ಮುಖ ನೋಡುತ್ತಾರೆ. ಆಗಾಗ ತುಂಬಿದ ಹೊಳೆಯನ್ನು ನೋಡುತ್ತಾರೆ. ಬಲು ಹೊತ್ತಿನ ತನಕ ಮಾತೇ ಆಡಲಿಲ್ಲ. ಕೊನೆಗೆ ಸರಸ್ವತಿಯು ಬೇಸರಗೊಂಡು ಮನೆಯ ಕಡೆ ಹೊರಟಳು. ಬಾ ಪಾರ್ವತಿ ಅಂದಳು. ಪಾರ್ವತಿಯು ಅದಕ್ಕೆ ಉತ್ತರವಾಗಿ ಎಂಬಂತೆ, ಇದೇನ್ ವಿಪರೀತ, ಇದ್ದ ಅಗೇಡಿ ಕೊಳಿತು ಮಣ್ಣಾದ್ಮೇಲೆಯೇ ಈ ನೊರೆ ಇಳಿಯುವುದಂತ ಕಾಣುತ್ತೆ ಎಂದಳು. ಈ ವರ್ಷದಷ್ಟು ಮಳೆ ಕಳೆದ ಪರಿಭಾದಾವಿ ಸಂವತ್ಸರದಿಂದ ಈಚೆಗೆ ಬಡಿದಿರಲಿಲ್ಲವಂತೆ. ಪ್ರತಿ ವರ್ಷವೂ ಅವರ ಬಯಲಿಗೆ ನೆರೆ ನೀರು ಬರುವುದು ಉಂಟು, ಬಂದಂತೆ ಇಳಿಯುವುದೂ ಉಂಟು. ಅಳುವೆಗೆ ಸಮೀಪವಾದದ್ದರಿಂದ ಎಷ್ಟು ನೆರೆ ಬಂದರೂ ಬಂದ ನೀರು ಇಳಿಯುವುದು ಅಷ್ಟೇ ಬೇಗನೆ. ಆದರೆ ಜ್ಯೇಷ್ಠ ಮಾಸದಲ್ಲೇ ಈ ಪಾಟಿ ನೆರೆ ತುಂಬಿದ್ದೇ ಇಲ್ಲ. ಒಮ್ಮೊಮ್ಮೆ ನಟ್ಟಿ ಮುಗಿದ ಮೇಲೆ ನೆರೆ ಬಂದು ಇಳಿಯುವುದುಂಟು. ಇದು ನಟ್ಟಿಗೂ ಬಿಡದಂತೆ ನೆರೆ ನಿಂತಿದೆ ಎಂದ ಮೇಲೆ ಏನು ಮಾಡಬೇಕು? ಗದ್ದೆ ಹೊಳೆಗಳಿಗೆಲ್ಲ ಒಂದೇ ನೀರಿನ ಕಂಪ. ಬೆಂಗೆರಗೆ ನದಿಯ ನೆರೆ ನೀರಿನ ಒಂದು ಸೆರಗು ಚಾಚಿದರೆ ಇನ್ನೊಂದು ಸೆರಗು ಮೂಡು ರಸ್ತೆಗೆ ಹಾಸಿಗೆ ಎನ್ನುತ್ತಾರೆ. ಹೊಳೆಯನ್ನು ಬರಿಗಾಲಲ್ಲಿ ದಾಟುವ ಮಾತಿರಲಿ, ದೋಣಿಯೂ ಸಾಗುವಂತಿಲ್ಲ. ಏನಾ ನೀರಿನ ಒಯ್ಲು? ಆ ಬೆಳಿಗ್ಗೆ ರಾಮ ಐತಾಳರು ಹೊಳೆ ದಾಟಿ ಆಚೆ ಗ್ರಾಮದ ಪೌರೋಹಿತ್ಯಕ್ಕೆ ಹೋಗಬೇಕಿತ್ತು. ಮೂರು ಮೂರು ಬಾರಿ ಹೊಳೆಯ ಬದಿಯಲ್ಲಿ ಬಂದು ನಿಂತು, ನಾನೋಗುವುದಿಲ್ಲ, ನಾನೇನು ಈ ಒಯ್ಲಿನಲ್ಲಿ ಪ್ರಾಣ ಬಿಡುವುದೇ ಎಂದರು. ಆ ದಿನ ನಾಗಪ್ಪ ಹೊಳ್ಳರ ವಾರ್ಷಾಂತಿಕ. ಅದನ್ನು ಮಾಡಬೇಕಾದ ಅವರು ನಿಂತರೆ ವಾರ್ಷಾಂತಿಕವನ್ನೇ ಮುಂದುವರಿಸುವುದೇನು? ಹಾಗಲ್ಲ. ಶ್ರಾದ್ದದ ದಿವಸ ನಾಗಪ್ಪ ಹೊಳ್ಳರ ಪ್ರೇತ ಬಂದು ಉಪವಾಸ ಇರಬೇಕು ಎಂದು ಪಾರ್ವತಿ ಗಂಡನಿಗೆ ಜ್ಞಾನ ಮಾರ್ಗವನ್ನು ಬೋಧಿಸಬೇಕಾಯಿತು. ಐತಾಳರು ಎಲ್ಲಿಲ್ಲದ ಧೈರ್ಯ ಮಾಡಿಕೊಂಡು ಒಳೆ ಇಳಿಯುತ್ತೇನೆ ಎಂದರು. ತಮ್ಮ ಧಾವಳಿ ಪಂಚಪಾತ್ರೆಯನ್ನು ತಲೆಗೇರಿಸಿ ಪಾಣಿ ಪಂಚೆಯಿಂದ ರುಮಾಲೆ ಬಿಗಿದರು. ದೇವರ ಉತ್ಸವ ಮೂರ್ತಿಯ ಮೇಲೆ ಬೆಳ್ಳಿಯ ಕೊಡೆ ಹಿಡಿಯುವ ಹಾಗೆ ತನ್ನ ಕಾಲು ಕೊಡೆ ತಲೆಯ ಮೇಲೆ ಹಿಡುಕೊಂಡು ನಿತ್ಯ ದಾಟುವ ಕಡುವಿನಿಂದ ಇಳಿದರು. ಗಂಡನು ನದಿ ದಾಟುವ ದೃಶ್ಯ ನೋಡಿ ಪಾರ್ವತಮ್ಮನ ಕೊರಳ ತಾಳಿ ನಡುಗುತ್ತಿದ್ದಿರಬೇಕು ಹೆದರಿಕೆಯಿಂದ. ಅವರು ನೀರಲ್ಲಿ 100 ಮಾರು ದಾಟುವ ತನಕ ಮೊಣಕಾಲು ತನಕ ನೀರಿತ್ತು. ಅದರ ಮುಂದೆ ಚುಂಗಿ ಮುಳ್ಳಿನ ಹಳು. ಆ ಮುಳ್ಳಿನ ಬಲೆಯಲ್ಲಿ ದಾರಿ ಕಾಣದೆ ಹೋದೀತೆ ಎಂಬ ಹೆದರಿಕೆ ಪಾರ್ವತಿಗೆ. ಐತಾಳರು ಚುಂಗಿ ಗಿಡಗಳ ಕುಡಿಯನ್ನು ಮಿಣಿಮಿಣಿ ನೋಡುತ್ತಾ ಹಾದಿ ನಡೆದರು. ಅವುಗಳಲ್ಲಿ ಎಡೆಬಿಟ್ಟ ಸ್ಥಳವೇ ನದಿ ದಾಟುವ ಸ್ಥಳ. ಆ ಸ್ಥಳಕ್ಕೆ ಮೊದಲಿನ ಕಾಲು ಇರಿಸುವಾಗಲೇ 6 ಬಾರಿ ಯೋಚಿಸಿ ನೋಡಿದರು. ಕೊನೆಗೆ ಸಾಲಿಗ್ರಾಮದ ನರಸಿಂಹದೇವರು ಮಾಡಿದ್ದಾಗಲಿ ಎಂದು ಮುಂದುವರಿಸಿಯೇ ಬಿಟ್ಟರು. ನದಿಯ ನೀರು ನಡು ಎದೆ ಕುತ್ತಿಗೆಗಳ ತನಕ ಕ್ರಮವಾಗಿ ಬಂದಿತು. ನದಿಯ ನೀರಿನ ಸಾಲಿನಲ್ಲಿ ಬಾಯಿ ಮೂಗುಗಳಿಗೂ ನೀರು ಏರಿತು. ಸುಮ್ಮನೆ ಅಂದಾಜಿನಲ್ಲಿ ನಿಂತು ಈಜುವವರಂತೆ 4 ಕ್ಷಣ ನೀರು ತಳ್ಳಿದರು. ಅವರ ಕೊಡೆಯೇ ಹಾಯಿಯಂತೆ ಅವರನ್ನು ಅಳುವೆಗೆ ಸಾಗಿಸುವ ಬದಲು ನದಿಯ ಮೇಲಕ್ಕೆ ಒಯ್ದಿರಬೇಕು. ಕಾಲ ಕೆಳಗೆ ಒಯ್ದರೆ ಹಂಗಾರಕಟ್ಟೆ ಬಂದರಕ್ಕೋ ಅಳುವೆ ದಾಟಿ ತೋನ್ಸೆ ಶಾರಿಗೋ ಸೇರಬೇಕಿತ್ತು. ವರುಣದೇವರ ಮುಂದೆ ಮನುಷ್ಯನ ಆಟವೇ ಎಂದೆನಿಸಿತು ಅವರಿಗೆ. ಐತಾಳರು ಅಂತ ಹೆಡ್ಡಾಳಲ್ಲ, ಈಜು ಬಲ್ಲವರು. ಆದರೆ ಈಜಿದರೆ 3 ರೂಪಾಯಿ ಕೊಟ್ಟು ಆ ವರ್ಷವೇ ಕೊಂಡ ಧಾವಳಿ ಉಪ್ಪು ನೀರಿಗೆ ಬಿದ್ದು ಹಾಳಾದರೆ ಅದನ್ನು ನಾಗಪ್ಪ ಹೊಳ್ಳರ ಕುಟುಂಬದವರು ಕೊಡುತ್ತಾರೆಯೇ? ಅಂತೂ ಇಂತೂ ನಿಂತು ಈಜಿ ಕಾಲು ನೆಲಕ್ಕೆ ತಡೆಯಿತು. ನದಿಯ ಸಾಲು ತಪ್ಪಿ ಈಚೆ ದಂಡೆಗೆ ಬಂದರು. ಆದರೆ ದಾಟುವ ಕಡುವಿನ ಸಂದು ಕಾಣಿಸದು.
ಎದುರಿಗೆ ಎಲ್ಲೆಲ್ಲೂ ಚುಂಗಿನ ಮುಳ್ಳಿನ ಹಳು. ಆ ಮುಳ್ಳುಗಳಿಗೆ ಮೈ ಸವರಿಕೊಂಡು ತಾನು ನದಿಯಲ್ಲಿ 4 ಮಾರಾದರೂ ಕೆಳಕ್ಕೆ ಬಂದಿರಬೇಕೆಂಬ ಅಂದಾಜಿನ ಮೇಲೆ ಉತ್ತರಕ್ಕೆ ನಡೆದು ನಿತ್ಯದ ದಾರಿ ಕಂಡುಕೊಂಡರು. ಅಷ್ಟಾಯಿತೋ, ಥತ್, ಇಂಥ ಹೊಳೆ 1000 ದಾಟಿಯೇನು ಎಂದು ಹಿಗ್ಗಿ ಮುಂದೆ ನಡೆದರು. ಆದರೆ ಸಂಜೆಗೂ ಹೀಗೆ ನೀರಿದ್ದರೆ ಮನೆಗೆ ಆ ರಾತ್ರಿ ಬರುವುದಿಲ್ಲ ಎಂದು ನಿಶ್ಚಯ ಮಾಡಿಕೊಂಡರು. ನದಿಯನ್ನು ಕಳೆದು ಅವರು ಎದುರಿನ ಗದ್ದೆ ಏರಿಯನ್ನು ಸೇರುವ ತನಕ ಈಚೆ ದಂಡೆಯಲ್ಲಿ ಕಾದಿದ್ದ ಅತ್ತಿಗೆ ನಾದಿನಿಯರು ಎವೆ ಬಡಿಯದೆ ನೋಡುತ್ತಿದ್ದರು. ಆ ಬಳಿಕ, ನೀರು ಹೀಗೆ ಇದ್ರೆ ಅಲ್ಲೇ ಇರಿ ಎಂದು ಕೂಗು ಹೇಳಿದರು. ಆದರೆ ಆ ಗಾಳಿ ಹನಿಗಳಿಗೆ ಇವರ ಕೂಗು ಯಾರಿಗೆ ಕೇಳಿಸಬೇಕು? ಐತಾಳರೇನಾದರೂ ಹಿಂದಕ್ಕೆ ತಿರುಗಿ ನೋಡಿದ್ದಾರೆಯೇ?